ಎಪಿಸೋಡ್ 98 ಗಟ್ಟಿಮೇಳ. ರಾಹುಲ್ ಹೇಳಿದ್ದನ್ನೆಲ್ಲ ಕೇಳ್ತಾ ಕರೆಂಟ್ ಹೊಡೆದಂತೆ ನಿಂತಿದ್ದ ಲಾವಣ್ಯ ಮುಖದ ಮುಂದೆ ಚಿಟಿಕೆ ಹೊಡೆದು ಎಚ್ಚರಿಸ್ತಾನೆ ಪ್ರಶಾಂತ್. ಸಾಕು, ಫ್ಲ್ಯಾಶ್ ಬ್ಯಾಕ್ ಹೋಗಿದ್ದು, ವಾಸ್ತವಕ್ಕೆ ಬಾ ಲಾವಣ್ಯ, ಇನ್ನೂ ಒಂದು ಫ್ಲ್ಯಾಶ್ ಬ್ಯಾಕ್ ಬಾಕಿ ಇದೆ. ಹರ್ಷ ರಾಹುಲ್ ಅಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾಯಿದ್ರು, ಅವರನ್ನು ಹೇಗೋ ತಡೆದ್ಬಿಟ್ಟೆ ನೀನು ಅಂದ್ಕೊಂಡೆ ಅಲ್ವಾ. ಅವತ್ತು ನಿತ್ಯ ನನ್ನ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡಿಕೊಂಡ್ಳು. ಇನ್ಯಾವತ್ತೂ ನನ್ನ ಮುಖ ನೋಡಬೇಡ ಅಂತ ಮನೆಯಿಂದ ಆಚೆ ಹೋಗು ಅಂದ್ಲು. ಇನ್ಯಾವತ್ತೂ ನನ್ನ ಲೈಫಿಗೆ ಎಂಟ್ರಿ ಕೊಡಲ್ಲ ಅಂದ್ಕೊಂಡೆ ನೋಡು, ಅದೇ ನಿನ್ನ ಮುಟ್ಟಾಳ್ತನ. ನಾನು ಹಾಗೆ ಇದ್ಬಿಟ್ಟಿದ್ದೆ ಕೂಡ. ಯಾಕೆ ಅಂದರೆ ಎಲ್ಲ ಸತ್ಯನ ರಾಹುಲ್ ಶ್ರುತಿಗೆ ತಿಳಿಸಿ ಆಗಿದೆ, ಖಂಡಿತ ಅವ್ರು ನಿತ್ಯಕ್ಕೆ ಸತ್ಯ ತಿಳಿಸ್ತಾರೆ ಅಂತ. ನನ್ನಿಂದ ನಿತ್ಯಕ್ಕೆ ತೊಂದರೆ ಆಗಬಾರ್ದು ಅಂತ ದೂರ ಉಳ್ಕೊಂಡೆ ಅಷ್ಟೇ. ಆದರೆ ವಾಪಸ್ ಬರಲ್ಲ ಅಂತ ಹೇಗೆ ಅಂದ್ಕೊಂಡೆ? ಸುತ್ತಿ ಬಳಸಿ ಮಾತಾಡೋದು ಬೇಡ. ನಾನಿಲ್ಲಿಗೆ ಹೇಗೆ ಬಂದೆ, ನನಗೆ ವಿಷಯ ಹೇಗೆ ಗೊತ್ತಾಯಿತು ಅನ್ನೋದನ್ನು ತಿಳ್ಕೊಳ್ಬಿಡು. ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಲಾವಣ್ಯ ಫೋನ್ನ ಟ್ರ್ಯಾಪ್ ಮಾಡಿದ ರಾಹುಲ್ಗೆ ಲೊಕೇಶನ್ ಮಂಟಪದಿಂದ ದೂರ ಇದೆ ಅನ್ನೋದು ಗೊತ್ತಾಯಿತು. ಹರ್ಷನ್ಗೆ ಮದುವೆ ತಡೆಯೋಕೆ ಹೇಳಿದರೆ ಲಾವಣ್ಯ ಖಂಡಿತ ಏನಾದರೂ ಬೇರೆ ಪ್ಲ್ಯಾನ್ ಮಾಡ್ಬೋದು ಅಂದ್ಕೊಂಡು ಹರ್ಷನ ಮದುವೆ ಮನೆ ಬಿಟ್ಟು ಎಲ್ಲೋ ಹೋಗದೆ ಹಾಗೆ ಎಚ್ಚರಿಸಿದ ರಾಹುಲ್ ಪ್ರಶಾಂತ್ಗೆ ಕಾಲ್ ಮಾಡ್ತಾನೆ. ಅಪರೂಪಕ್ಕೆ ಅನ್ನೋನ್ ನಂಬರ್ನ ನೋಡಿ ಪ್ರಶಾಂತ್ ರಿಸೀವ್ ಮಾಡಿ ಹೆಲೋ ಅಂದ. ಪ್ರಶಾಂತ್, ರಾಹುಲ್ ಮಾತಾಡ್ತಾ ಇದ್ದೀನಿ. ವಿಷಯ ತುಂಬ ಗಂಭೀರವಾಗಿದೆ. ಏನು ಎತ್ತ ಏನು ಕೇಳಿದೆ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ ಅಂತ ಹೇಳಿ ನಡೆದ ವಿಚಾರವನ್ನೆಲ್ಲ ಪ್ರಶಾಂತ್ ತಿಳಿಸ್ದ. ಹಾಗೆ ಹೇಳಿ ತಾನು ಶ್ರುತಿನ ಕಾಪಾಡ್ಕೊಂಡು ಬರೋದು ತಡವಾಗ್ಬೋದು, ಅಷ್ಟರಲ್ಲಿ ಹೇಗಾದರೂ ಮಾಡಿ ಮದುವೆ ನಿಲ್ಲಿಸೋಕೆ ಪ್ರಶಾಂತ್ ಹೇಳ್ದ. ಇನ್ನೊಂದು ಮುಖ್ಯವಾದ ವಿಚಾರವೇನೆಂದರೆ, ಶರತ್ ಪ್ರಶಾಂತ್ ಹೇಳೋದನ್ನು ನಂಬಲೇಬೇಕಿತ್ತು. ಯಾಕಂದರೆ ಲಾವಣ್ಯ ಮಾಡಿದ ಕುತಂತ್ರಕ್ಕೆಲ್ಲ ಸಾಕ್ಷಿ ಪ್ರಶಾಂತ್ ಹತ್ರ ಇತ್ತು. ರಾಹುಲ್ ಹೇಳಿದ ಮಾತನ್ನೆಲ್ಲ ಕೇಳಿದ ಪ್ರಶಾಂತ್, ಯು ಡೋಂಟ್ ವರಿ ರಾಹುಲ್, ಇದನ್ನು ನಾನು ನೋಡ್ಕೋತೀನಿ, ನೀವು ಶ್ರುತಿನ ಸೇಫಾಗಿ ಕರ್ಕೊಂಡು ಬನ್ನಿ ಅಂಥೇಳಿ ಕಾಲ್ ಕಟ್ ಮಾಡಿ, ಲಾವಣ್ಯ ಬರ್ತಾ ಇದ್ದೀನಿ ಕಣೆ, ಇಷ್ಟು ದಿನ ನೀನು ಹಾಡಿದ ಆಟಗಳಿಗೆಲ್ಲ ಇವತ್ತೇ ಫುಲ್ ಸ್ಟಾಪ್ ಇಡ್ತೀನಿ ಅಂದ್ಕೊಂಡು ತನ್ನ ಹತ್ರ ಇದ್ದ ಎಲ್ಲ ಲೆಟರ್ಸ್ಗಳನ್ನ ತೊಗೊಂಡು ಮದುವೆ ಮಂಟಪಕ್ಕೆ ಹೊರಟಿದ್ದ. ನಿನಗಿಷ್ಟೊಂದು ತಲೆ ಇರಬೇಕಾದ್ರೆ ನಮಗೆ ಇರಬೇಡ ಲಾವಣ್ಯ. ಶರತ್ ಪ್ಲೀಸ್, ಇವ್ರ ಮಾತನ್ನೆಲ್ಲ ನಂಬೇಡ. ನಾನು ತುಂಬ ಪ್ರೀತಿಸ್ತೀನಿ ಶರತ್, ಇವಳಿಗಿಂತ ಚೆನ್ನಾಗಿ ನೋಡ್ಕೋತೀನಿ. ಇಷ್ಟು ದಿನ ಹೇಗೆ ನನ್ನನ್ನೇ ಪಾರಿಜಾತ ಅಂದ್ಕೊಂಡಿದ್ಯೋ, ಮುಂದೆ ನಾವು ಹಾಗೆ ಬದುಕೋಣ. ನಿನಗೂ ನಾನಂದರೆ ತುಂಬ ಇಷ್ಟ ಅಂತ ನನಗೆ ಗೊತ್ತು. ಆದರೆ ನಾನು ಪಾರಿಜಾತ ಅಲ್ಲ ಅಂತ ತಾನೇ ನಿನಗೆ ಕೋಪ. ನಿನಗೆ ಪಾರಿಜಾತ ಸಿಕ್ಕೇ ಇಲ್ಲ ಅಂದ್ಕೊಂಡ್ಬಿಡು. ಹಾಂ ಬಾ, ನಾವು ಮದುವೆ ಆಗೋಣ ಅಂತ ಅವನ ಹತ್ರ ಬಂದು ಅವನ ಕೈ ಹಿಡ್ಕೊಳ್ಳೋಕೆ ಮುಂದಾಗ್ತಾಳೆ. ನಿತ್ಯ ಅವರಿಬ್ಬರ ಮಧ್ಯೆ ನಿಲ್ತಾಳೆ ಲಾವಣ್ಯ. ನಿತ್ಯ ನೋಡು, ನನ್ನ ದಾರಿಗೆ ಅಡ್ಡ ಬರಬೇಡ, ನನ್ನನ್ನು ಕ್ಷಮಿಸ್ಬಿಡು. ನಾನು ನಿನಗೆ ಹಿಂಸೆ ಕೊಡಬಾರ್ದಿತ್ತು, ಆದರೆ ನಾನು ಶರತ್ನ ಪ್ರೀತಿಸ್ತೀನಿ, ಅವನನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ಶರತ್ನ ನನಗೆ ಬಿಟ್ಕೊಟ್ಬಿಡು ಅಂದ್ಲು. ನಿತ್ಯಾಳ ಸಹನೆ ಕಟ್ಟೆ ಹೊಡೆದಿತ್ತು. ಕೋಪದಲ್ಲಿ, ಏನು ಬಿಟ್ಕೊಡೋದ? ಇಷ್ಟು ದಿನ ಒಂದು ನಾಟಕ ಆಡಿದೆ, ಇವಾಗ ಬೇರೆ ನಾಟಕ ಆಡ್ತಿದ್ಯಾ? ಅವರು ನನ್ನವರು ಕಣೆ, ನನ್ನವ್ರು ಮಾತ್ರ. ನಾನು ಅವ್ರನ್ನ ಯಾರಿಗೂ ಬಿಟ್ಕೊಡೋದಿಲ್ಲ ಅಂದ್ಕೊಂಡು ಮತ್ತೆ ಕಪಾಳಕ್ಕೆ ಹೊಡಿತಾಳೆ. ನೀನು ಮಾಡಿರೋ ಅನ್ಯಾಯವನ್ನೆಲ್ಲ ಸಹಿಸ್ಕೊಂಡಿದ್ದು ನೀನು ಕೊಟ್ಟು ಬೆದರಿಕೆಗೆ ಹೆದರ್ಕೊಂಡಲ್ಲ ಕಣೆ, ನನ್ನ ಕಲಾವಿದನಿಗೋಸ್ಕರ. ಅವ್ರನ್ನ ಹೇಗೆ ಬಿಟ್ಕೊಡ್ಲಿ ಅಂತ ಮತ್ತೆ ಕಪಾಳಕ್ಕೆ ಹೊಡಿತಾಳೆ. ಲಾವಣ್ಯ ತನ್ನ ಕೆನ್ನೆ ಮೇಲೆ ಕೈ ಇಟ್ಟು ಕೋಪದಲ್ಲಿ ನಿತ್ಯ ಅಂತ ಕಿರುಚ್ತಾಳೆ. ನಿತ್ಯ ಕೂಡ ಅಷ್ಟೇ ಕೋಪದಲ್ಲಿ, ಏಯ್ ನಿತ್ಯ ಅಲ್ಲ ಕಣೆ, ನಿನ್ನ ಪಾಲಿನ ರಾಕ್ಷಸಿ ಅಂತ ಕಿರುಚ್ತಾಳೆ. ನನ್ನ ಕಣ್ಣು ಮುಂದೆನೇ ನನ್ನ ಕಲಾವಿದನ ದೂರ ಮಾಡಿದ ನಿನ್ನನ್ನು ಹೇಗೆ ಕ್ಷಮಿಸ್ಲಿ ಅಂತ ಇನ್ನೊಂದು ಹೊಡೆದ್ಲು. ಎಳೆ ಮಗು ಅಂತಲೂ ನೋಡಿದೆ, ಆ ಮಗು ಮೇಲೆ ಆಕ್ಸಿಡೆಂಟ್ ಮಾಡೋಕ್ಕೆ ಹೋಗಿದ್ಯಲ್ಲ, ಅದನ್ನು ಹೇಗೆ ಕ್ಷಮಿಸ್ಲಿ ಮತ್ತೆ ಬಾರಿಸಿದ್ಲು. ರಾಧಕ್ಕ ಆ ಮನೆ ಮಗಳು ಅಂತ ಗೊತ್ತಿದ್ರು ಅವ್ರಿಗೆ ಅವಮಾನ ಮಾಡಿದ್ದೆ ಅಲ್ವಾ, ಅದನ್ನು ಹೇಗೆ ಕ್ಷಮಿಸ್ಲಿ? ಆ ಮನೆ ಮಗ ಹರ್ಷ ಅವ್ರ ಮೇಲೆ ಅಪವಾದ ಹೊರಿಸ್ದೆ ಅಲ್ವಾ, ಅದನ್ನು ಹೇಗೆ ಕ್ಷಮಿಸ್ಲಿ? ನನ್ನ ರಾಹುಲ್ ಅಣ್ಣ ತಂಗಿ ಸಂಬಂಧಕ್ಕೆ ಎಳ್ಳು ನೀರು ಬಿಡು ಅಂತ ಹೇಳಿ ನನ್ನಿಂದ ಅವ್ರನ್ನ ದೂರ ಮಾಡೋಕ್ಕೆ ನೋಡಿದೆ ಅಲ್ವಾ, ಅದನ್ನು ಹೇಗೆ ಕ್ಷಮಿಸ್ಲಿ ಅಂದ್ಕೊಂಡು ಒಂದೊಂದು ಮಾತಿಗೂ ಒಂದೊಂದು ಹೊಡಿತಾನೆ ಇದ್ಲು. ಲಾವಣ್ಯನ ಮದುವೆ ಅಲಂಕಾರದಲ್ಲಿ ಇದ್ದವಳನ್ನು ದೆವ್ವ ಬಿಡಿಸ್ದವಳು ಹಾಗೆ ಮಾಡಿಬಿಟ್ಲು ನಿತ್ಯ ಅವಳ ಕಂಟ್ರೋಲಿಗೆ ಸಿಗಲಿಲ್ಲ. ಎಷ್ಟು ಕೋಪ ಇತ್ತು ಅಂದರೆ ಅವಳನ್ನು ಸಾಯಿಸೋಷ್ಟು.
ಅವಳು ಶರತ್ಗೆ ಚುಚ್ಚೋಕೆ ಬಂದ ಚಾಕ್ನೇ ಎತ್ಕೊಂಡು ನಿನ್ನನ್ನು ಸುಮ್ಮನೆ ಬಿಡಲ್ಲ ಕಣೇ ಅಂತ ಚುಚ್ಚೋಕೆ ಹೋದ್ಲು. ಅಷ್ಟರಲ್ಲಿ ಕಾಲಜ್ಞಾನಿಗಳು ನಿಲ್ಲು ಮಗಳೇ ಅಂತ ತಡೆದ್ರು. ಅವಳ ರೌದ್ರ ರೂಪ ನೋಡಿ ಅವರೇ ಒಂದು ಕ್ಷಣ ದಂಗಾಗಿದ್ರು. ಮೊದಲು ಶಾಂತಳಾಗು ತಾಯಿ ಅಂದರು. ನಿತ್ಯ ಚಾಕುನ ಹಿಂದೆ ತೆಗಿತಾಳೆ. ಕಾಲಜ್ಞಾನಿಗಳು ನಿನ್ನ ಕೈಯನ್ನು ರಕ್ತ ಮಾಡ್ಕೋಬೇಡ ಮಗಳೇ, ಎಲ್ಲ ತಪ್ಪುಗಳಿಗೂ ಕೊಲ್ಲೋದೇ ಶಿಕ್ಷೆ ಅಲ್ಲ. ಅಲ್ಲ ತಾಯಿ, ಪಾಪಿ ಚಿರಾಯು ಅನ್ನೋ ಹಾಗೆ ಇಂಥ ಪಾಪಾತ್ಮಗಳು ಅಷ್ಟು ಬೇಗ ಮುಕ್ತಿ ಹೊಂದೋದಿಲ್ಲ. ಕೊಲ್ಲಬೇಕಾಗಿರೋದು ಇವರು ದುರ್ಗುಣಗಳನ್ನ ಹೊರತು ಜೀವವನ್ನಲ್ಲ ತಾಯಿ. ಅವನು ಕೊಟ್ಟ ಜೀವವನ್ನು ಅವನಿಗಷ್ಟೇ ತೆಗೆಯೋ ಹಕ್ಕಿರೋದು. ಅವಳನ್ನು ಕ್ಷಮಿಸ್ಬಿಡು ತಾಯಿ. ಕ್ಷಮೆಗಿಂತ ಮತ್ತೊಂದು ಶಿಕ್ಷೆ ಇಲ್ಲ. ಅವಳಲ್ಲಿ ಸ್ವಲ್ಪವಾದರೂ ಮನುಷ್ಯತ್ವ ಅನ್ನೋದಿದ್ದರೆ ಅವಳ ತನನ ಬದಲಿಸ್ಕೊಳ್ತಾಳೆ. ಒಂದು ಅವಕಾಶ ನೀಡು, ಮಿಕ್ಕಿದ್ದೆಲ್ಲ ಪರಮಾತ್ಮನಿಚ್ಛೆ ಅಂದರು. ನಿತ್ಯ ಅವ್ರ ಮಾತಿನಂತೆ ಸಮಾಧಾನ ಆದಳು. ಮತ್ತೆ ಕೆಳಗೆ ಬಿದ್ದವಳನ್ನು ನೋಡಿ ಅವಳು ಕೂದಲು ಹಿಡಿದು ಎದ್ದೇಳೆ ಮೇಲೆ ಅಂದ್ಕೊಂಡು ಮೇಲೆತ್ತಿದ್ಲು. ಚಂದ್ರಶೇಖರ್ ನಿತ್ಯ, ಗುರುಗಳು ಬಿಟ್ಬಿಡು ಅಂತ ಹೇಳಿದ್ರಲ್ಲಮ್ಮ, ಬಿಟ್ಬಿಡು, ಸಮಾಧಾನ ಮಾಡ್ಕೊ ನೀನು ಮೊದಲು, ಬಿಡು ಅವಳನ್ನ. ನಿತ್ಯ ಇಲ್ಲ ಅಂಕಲ್, ಇವಳಿಂದ ಇನ್ನೊಂದು ಕೆಲಸ ಆಗೋದು ಬಾಕಿ ಇದೆ ಅಂದ್ಲು. ಸುಮತಿ ಏನಮ್ಮ ಅದು? ನಿತ್ಯ ಹರ್ಷ ಪೇಪರ್ಸ್ ತೊಗೊಂಡು ಬನ್ನಿ ಅಂದ್ಲು. ಹರ್ಷ ಓಕೆ ಸಿಸ್ಟರ್ ಇಲ್ಲ ಅಂದ್ಕೊಂಡು ಹೋಗಿ ತಂದುಕೊಟ್ಟ. ನಿತ್ಯ ಸೈನ್ ಹಾಕು ಅಂದ್ಲು. ಎಲ್ಲರೂ ಆಶ್ಚರ್ಯದಲ್ಲಿ ಅವಳನ್ನೇ ನೋಡ್ತಾ ನಿಂತರು. ಲಾವಣ್ಯ ಅದನ್ನು ನೋಡಿ MLA ರುದ್ರಪ್ರಸಾದ್ನ ನೋಡಿದ್ಲು. ಅದೇನು ಅಂತ ಅವನಿಗೆ ಕೇಳೋಕೆ ಬಾಯಿಲ್ಲ. ಯಾಕಂದರೆ ಮೀಡಿಯಾದವ್ರ ಮುಂದೆ ಅವನ ಪ್ರೆಸ್ಟೀಜ್ ಹಾಳಾಗುತ್ತೆ ಮತ್ತು ರಾಜಕೀಯ ಭವಿಷ್ಯಕ್ಕೆ ಎಫೆಕ್ಟ್ ಆಗುತ್ತೆ ಅಂದ್ಕೊಂಡು ಅವ್ರು ಏನೇ ಮಾಡಿದ್ರು ಅವನು ಸುಮ್ಮನೆ ನಿಂತಿದ್ದ. ಲಾವಣ್ಯ ಅವನ ಕಡೆ ನೋಡಿ ಅವನಿಗೆ ಇನ್ನಷ್ಟು ಆತಂಕವಾಗಿತ್ತು. ನಿತ್ಯ ಸೈನ್ ಮಾಡ್ತೀಯಾ ಇಲ್ಲ ಸಾಯ್ತ್ಯಾ ಅಂದ್ಲು. ಚಂದ್ರಶೇಖರ್ ನಿತ್ಯ ಏನಮ್ಮ ಅದು? ನಿತ್ಯ ಅವಳು ಮತ್ತು ಇವಳ ಅಪ್ಪ ಸೇರಿಕೊಂಡು ಮೋಸದಿಂದ ರಾಹುಲ್ ಅಣ್ಣನಿಂದ ಕಿತ್ಕೊಂಡಿರೋ RK ಗ್ರೂಪ್ ಆಫ್ ಕಂಪನಿ ಮತ್ತು ಅವ್ರ ಪ್ರಾಪರ್ಟೀಸ್ ವಾಪಸ್ ಅವ್ರಿಗೆ ಕೊಡ್ತಿರೋ ಅಗ್ರಿಮೆಂಟ್ಸ್ ಪೇಪರ್ ಅಂದ್ಲು. ರಾಹುಲ್ ನಿತ್ಯನ ನೋಡಿ ನಿತ್ಯ ಬೇಡ ಬಿಟ್ಬಿಡು ಅಂದ. ನಿತ್ಯ ಇಲ್ಲ ರಾಹುಲ್ ಅಣ್ಣ, ಅದನ್ನು ಇವಳು ನಿಮಗೆ ವಾಪಸ್ ಕೊಡಲೇಬೇಕು, ಸೈನ್ ಹಾಕೇ ಅಂದ್ಲು. ಲಾವಣ್ಯ ಪೇಪರ್ಸ್ಗೆ ಸೈನ್ ಮಾಡಿದ್ಲು. ನಿತ್ಯ MLA ಕಡೆ ನೋಡ್ತಾ ನೀವೇನು ನೋಡ್ತಾ ಇದ್ದೀರಾ, ಸೈನ್ ಹಾಕಿ ಅಂದೆ ಅಂದ್ಲು. MLA ಕೂಡ ಸೈನ್ ಮಾಡ್ದ. ನಮ್ಮ ನಿತ್ಯ ರೊಚ್ಚಿಗೆದ್ದರೆ MLAನೂ ಇಲ್ಲ, ಚೆನ್ನೈ ಎಕ್ಸ್ಪ್ರೆಸ್ಸೂ ಇಲ್ಲ, ಎಲ್ಲರನ್ನೂ ಒಂದೇ ಸತಿ ಮಟಾಶ್ ಮಾಡಿಬಿಡ್ತಾಳೆ. ನಿತ್ಯ ಆ ಪೇಪರ್ಸ್ ಕಿತ್ಕೊಂಡು ಹೇಯ್ ಚೆನ್ನೈ ಎಕ್ಸ್ಪ್ರೆಸ್, ನನ್ನ ಇಲ್ಲಿಂದ ಓಡಿಸೋದಲ್ಲ, ಇನ್ನೊಂದು ಸಲ ನಿನ್ನ ದರಿದ್ರ ಮುಖ ನೋಡಿದೆ ಅಂದರೆ ಅವತ್ತೇ ನಿನ್ನ ಸಾವಾಗುತ್ತೆ, ತೊಲಗು ಇಲ್ಲಿಂದ ಅಂತ MLA ಕಡೆ ತಳ್ಳಿದ್ಲು. ಲಾವಣ್ಯ ಎಲ್ಲರೂ ಒಂದಾಗಿಬಿಟ್ಟು ಅಂತ ಬೀಗ್ತಾ ಇದ್ದೀರಾ, ಈ ಸಂತೋಷ ಜಾಸ್ತಿ ದಿನ ಉಳಿಯಲ್ಲ, ನೋಡ್ತಾ ಇರಿ. ಏಯ್ ನಿತ್ಯ, ನಿನ್ನ ಮಾತ್ರ ಖುಷಿಯಾಗಿ ಬದುಕೋಗ್ಬಿಡಲ್ಲ ಕಣೆ ನಾನು ಅಂದ್ಕೊಂಡ್ಳು. MLA ರುದ್ರಪ್ರಸಾದ್ ಮನ್ಸಲ್ಲಿ ಸಾರಿ ಮಗಳೇ, ನಿನಗಿಷ್ಟು ಅವಮಾನ ಆಗ್ತಿದ್ರು ಏನೂ ಮಾಡೋಕ್ಕಾಗ್ತಿಲ್ಲ, ಆದರೆ ನಿನ್ನ ಖುಷಿನ ಹಾಳು ಮಾಡಿದವಳು ನೆಮ್ಮದಿಯಾಗಿರೋಕೆ ನಾನು ಬಿಡಲ್ಲ. ನಿತ್ಯ, ನನ್ನ ಮಗಳಿಗೆ ಹೊಡೆದು ಅವಮಾನ ಮಾಡಿದೆ ಅಲ್ವಾ, ನಿನ್ನ ಪಾಲಿನ ಕೇಡ್ಗಾಲ ಶುರುವಾಯಿತು ಅಂದ್ಕೋ. ಅವರನ್ನೇ ನೋಡ್ತಾ ರಾಣಿ ಅಖಾಡಕ್ಕೆ ಇಳಿಯೋ ಟೈಮ್ ಬಂದಾಯಿತು. ನಿನ್ನನ್ನು ಮಟ್ಟ ಹಾಕೋಕ್ಕೆ ಅವಳೇ ಸರಿ. ಬಿ ರೆಡಿ ಟು ಫೇಸ್ ಹರ್ ನಿತ್ಯ ಅಂದ್ಕೊಂಡು ಲಾವಣ್ಯನ ಕರ್ಕೊಂಡು ಹೋದರು. ಅಪ್ಪ ಹೀಗಿರೋದಕ್ಕೆ ಮಗಳು ಈ ಥರ ಇರೋದಕ್ಕೆ ಸಾಧ್ಯ. ಅವರನ್ನೇ ನೋಡ್ತಾ ಕೋಪದಲ್ಲೇ ನಿಂತಿದ್ಲು ನಿತ್ಯ. ಶರತ್ ಪಾರಿಜಾತ ಅಂತ ಅವಳನ್ನ ಕರೆದ. ಅದನ್ನು ಕೇಳಿದ ನಿತ್ಯ ನಿಟ್ಟುಸಿರು ಬಿಡ್ತಾ ಕೈಯಲ್ಲಿದ್ದ ಚಾಕು ಬಿಟ್ಟು ಓಡಿ ಹೋಗಿ ಶರತ್ನ ಗಟ್ಟಿಯಾಗಿ ತಪ್ಕೊಂಡ್ಳು. ಶರತ್ ನನ್ನನ್ನೇ ಬಿಟ್ಟು ಹೋಗೋಕೆ ನಿನಗೆ ಹೇಗೆ ಮನಸ್ಸು ಬಂತು ಪಾರಿಜಾತ? ನಿತ್ಯ ನನ್ನನ್ನು ಕ್ಷಮಿಸ್ಬಿಡಿ, ನನಗೆ ಬೇರೆ ದಾರಿ ಇರಲಿಲ್ಲ ಸರ್ ಅಂತ ಹೇಳ್ತಾಳೆ. ರಾಹುಲ್ ಓ ಸಾಕು ಸಾಕು, ಇನ್ನು ಲೈಫ್ ಟೈಮ್ ಇದೆ, ಆಮೇಲೆ ನಿಮ್ಮಿಬ್ಬರು ಸರಿ ತಪ್ಪುಗಳ ಬಗ್ಗೆ ಮಾತಾಡ್ಕೊಳ್ಳಿ, ಈಗ ಮುಹೂರ್ತ ಮೀರಿ ಹೋಗುತ್ತೆ ಅಂತ ನಗ್ತಾನೆ. ಚಂದ್ರಶೇಖರ್ ಹೌದೌದು, ರಾಹುಲ್ ಹೇಳ್ತಾ ಇರೋದು ಸರಿ, ಇದೇ ವರ್ಷ ರಾಧಾ ಹೋಗ್ರಮ್ಮ, ಬೇಗ ಹೋಗಿ ನಿತ್ಯನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ವರ್ಷ ರಾಧಾ ಇಬ್ಬರು ಸೇರಿ ನಿತ್ಯನ ರೆಡಿ ಮಾಡಿ ಕರ್ಕೊಂಡು ಬಂದರು. ಶರತ್ನ ಮುಖದಲ್ಲಿ ಈಗ ಮದುಮಗನ ಕಡೆ ಎದ್ದು ಕಾಣಿಸ್ತಿತ್ತು. ಇಬ್ಬರು ಒಬ್ರಿಗೊಬ್ರು ಹಾರ ಬದಲಿಸ್ಕೊಂಡ್ರು. ಪುರೋಹಿತರು ಗಟ್ಟಿಮೇಳ ಅಂತ ಹೇಳ್ತಿದ್ದಂತೆ ಶರತ್ ತಾಳಿ ಹಿಡಿದು ಕಟ್ಲಾ ಅಂತ ನಿತ್ಯ ಪರ್ಮಿಷನ್ ಕೇಳ್ತಾನೆ. ನಿತ್ಯ ನಾಚಿಕೆಯಿಂದ ತಲೆ ತಗ್ಸಿ
ಹ್ಞೂ ಅಂತ ತಲೆ ಆಡಿಸಿದ್ಲು. ಅವಳ ಕೆನ್ನೆ ನಾಚಿಕೆಯಿಂದ ಕೆಂಪಾಗಿತ್ತು. ಶರತ್ ನಿತ್ಯ ಕರುಳಿಗೆ ತಾಳಿ ಕಟ್ದ. ಎಲ್ಲರೂ ಖುಷಿಯಿಂದ ಅವ್ರಿಗೆ ಅಕ್ಷತೆ ಹಾಕಿ ಅವ್ರ ಮದುವೆಯನ್ನು ಕಣ್ತುಂಬ್ಕೊಂಡ್ರು. ನಿತ್ಯ ಶರತ್ ಜೋಡಿಯಾಗಿ ಕಾಲಜ್ಞಾನಗಳ ಆಶೀರ್ವಾದ ಪಡೆದ್ರು. ಕಾಲಜ್ಞಾನಿಗಳು ಸುಪುತ್ರ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿದ್ರು. ಮತ್ತೆ ಮನೆಯವರ ಆಶೀರ್ವಾದ ಪಡೆದ್ರು. ನಿತ್ಯ ಶರತ್ ರಾಹುಲ್ನ ಹತ್ರ ಬಂದು ಅವನ ಕಾಲಿಗೆ ನಮಸ್ಕರಿಸೋದಕ್ಕೆ ಮುಂದಾದರು. ರಾಹುಲ್, ಅಯ್ಯೋ ಶರತ್, ಇದೆಲ್ಲ ಯಾಕೆ ಅಂದ. ನಿತ್ಯ ರಾಹುಲ್ ಕೈಗೆ ಪೇಪರ್ಸ್ ಕೊಟ್ಟು, ನಿಮ್ಮನ್ನ ಮತ್ತೆ RK ಗ್ರೂಪ್ ಆಫ್ ಕಂಪನಿ CEO ಆಗಿ ನೋಡೋದು ನನ್ನ ಕನಸಾಗಿತ್ತು. ನನ್ನ ಪ್ರೀತಿನ ಉಳಿಸ್ಕೊಟ್ಟಿದ್ದೀರಾ. ಈ ಪ್ರೀತಿಗೆ ಈ ಜನ್ಮದಲ್ಲೇ ಬೆಲೆ ಕಟ್ಟೋಕ್ಕಾಗಲ್ಲ ಅಣ್ಣ ಅಂತ ಹೇಳಿದ್ಲು. ಥ್ಯಾಂಕ್ ಯು ರಾಹುಲ್. ಏಯ್, ಇದು ನನ್ನ ಕರ್ತವ್ಯ. ಶರತ್ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂದ. ಮಂಟಪದ ಕೆಳಗೆ ನಿಂತಿದ್ದ ಪ್ರಶಾಂತ್ನ ನೋಡಿ ಕೈ ಚಾಚಿ ಸ್ಮೈಲ್ ಮಾಡ್ತಾ ಹತ್ರ ಬಾ ಅನ್ನೋ ಹಾಗೆ ಸನ್ನೆ ಮಾಡಿದ್ಲು. ಪ್ರಶಾಂತ್ ಖುಷಿಯಲ್ಲಿ ನಿತ್ಯ ಹತ್ರ ಹೋಗ್ತಾನೆ. ನನ್ನ ಮೇಲೆ ಕೋಪ ಇಲ್ಲ ತಾನೇ ಅಂದ. ನಿತ್ಯ, ಇಲ್ಲ ಕಣೋ ಗೂಬೆ, ನೀನು ನನ್ನ ಫ್ರೆಂಡ್ ಕಣೋ. ಅಲ್ಲದೆ ನೀನಿಲ್ಲ ಅಂದಿದ್ರೆ ಅವಳು ನನ್ನ ಕಲಾವಿದನಿಂದ ದೂರ ಮಾಡಿಬಿಟ್ಟಿದ್ಲು. ಥ್ಯಾಂಕ್ ಯು ಪ್ರಶಾಂತ್ ಅಂತ ಹೇಳಿದ್ಲು. ಹೌದು ಪ್ರಶಾಂತ್, ಕರೆಕ್ಟ್ ಟೈಮಿಗೆ ಬಂದೆ. ಥ್ಯಾಂಕ್ ಯು ಸೋ ಮಚ್ ಅಂದ ಶರತ್. ಅಯ್ಯೋ ಸರ್, ನಾನೇನು ಮಾಡಿಲ್ಲ, ನಿಜ ಹೇಳಿದೆ ಅಷ್ಟೆ ಅಂದ ಪ್ರಶಾಂತ್. ನನ್ನ ಪ್ರೀತಿಯೋ ಡಿಯರ್ಸ್, ಅಂತೂ ಇಂತೂ ಶರತ್ ನಿತ್ಯರ ಪ್ರೀತಿ ಫಲಿಸಿದೆ. ಒಂದು ಶುಭ ಅಂತ್ಯದ ಜೊತೆಗೆ ಮತ್ತೊಂದು ಅಧ್ಯಾಯದ ಮುನ್ನುಡಿ ಹಾಡ್ತಾ ಇದ್ದೀನಿ. MLA ರುದ್ರಪ್ರಸಾದ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರಿಬ್ಬರನ್ನ ನೋಡಿ ಒಂದು ಮಾಡೋ ನಿಟ್ಟಿನಲ್ಲಿ ಶ್ರಮಿಸಿದಂತಹ ನಿಮಗಿಷ್ಟವಾಗಿರೋ ಹರ್ಷ, ರಾಹುಲ್, ಶ್ರುತಿ, ಪ್ರಶಾಂತ್ ಮತ್ತು ವರ್ಷ, ಯಾರ ಪಾತ್ರ ಯಾವುದು ಇಷ್ಟ ಆಯಿತು ಅಂತ ನನಗೆ ತಿಳಿಸಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಮುಂದೆ ಕತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಮ್ಮ ನಿತ್ಯಗೆ ಹಾಗೆ ಶರತ್ಗೆ ಮದುವೆ ಆಗಿದೆಯಲ್ಲ. ಇನ್ನು ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬಾಯ್.